ಹೊಸದೊಂದು ದೇವಸ್ಥಾನ ಕಟ್ತಾ ಇದ್ದಾರೆ ನೋಡಿ, ಸೂಪರ್ ಆಗಿದೆ ಅಲ್ಲ ನೋಡಿ. ಇನ್ನೂ ಚಂದ್ರ ಕಾಣ್ತಾ ಇದ್ದಾನೆ ನೋಡು. ಬುದ್ಧ ಹಿಂಗೆ ನನ್ನ ಮಗ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕುಮಾರದಾಸ್ ಹಳ್ಳಿ. ನನ್ನ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಕೆ, ನಾನು ನನ್ನ ಮಗ ಮತ್ತು ಪುಟ್ಟ ಇವತ್ತು ಈಶಾ ಫೌಂಡೇಶನ್ ಹತ್ರ ಇರೋ ಕೌರವಕುಂಡ ಬೆಟ್ಟಕ್ಕೆ ಬಂದಿದ್ದೀನಿ. ನೋಡಿ, ಸನ್ರೈಸ್ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ಮೇಲೆ ಸನ್ರೈಸ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಬೆಟ್ಟ ಇದು ಚಿಕ್ಕದೆ. ಇದ್ರದ್ದು ಅಟ್ರಾಕ್ಷನ್ ಏನಪ್ಪ ಅಂತಂದರೆ, ಕೆಲವೊಮ್ಮೆ ಅದೃಷ್ಟ ಇದ್ದರೆ ಕ್ಲೌಡ್ ಬೆಡ್ ಸಿಗುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ನನ್ನ ಚಳಿ ಅಂತೂ ಎವ್ವಿ ಕಡ ಅನಿಸ್ತಾ ಇದೆ. ನೋಡ್ಬೋದು ಸುತ್ತ ಅಲ್ಲಿ ನೋಡಿ, ಕ್ಲೌಡ್ ಬೆಡ್ ದೂರದಾಗಿದೆ. ತಡೀರಿ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ಕ್ಲೌಡ್ ಬೆಡ್ ನೋಡಿ ಅಲ್ಲಿ. ಚಂದ್ರ, ಕ್ಲೌಡ್ ಬೆಡ್. ಹೊಸದೊಂದು ದೇವಸ್ಥಾನ ಕಟ್ತಾ ಇದ್ದಾರೆ ಇಲ್ಲಿ. ಆ ದೇವಸ್ಥಾನ ಐಡಿಯಾ ಇಲ್ಲ ನೋಡಿ. ಸನ್ರೈಸ್ ಇನ್ನೇನಾಗತ್ತೆ, ಸನ್ರೈಸ್ ಅಷ್ಟೊಂದು ಇದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದ್ರ ಕೆಳಗಡೆ ಗಾಡಿಗಳು ಬಿಡ್ತಾ ಇರಲಿಲ್ಲ. ಸೊ ಅದ್ರ ಪಕ್ಕದ ರೋಡಲ್ಲಿ ಇನ್ನೊಂದು ಮ್ಯಾಪ್ ಹಾಕ್ಕೊಂಡು ಬರೋಕ್ಕೆ ಟ್ರೈ ಮಾಡಿದೆ. ಸೊ ಅಲ್ಲಿ ದಾರಿ ಮಿಸ್ ಆಯಿತು. ಮತ್ತೆ ವಾಪಸ್ ಹೀಗೆ ಬಂದು ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ. ಇಲ್ಲೊಂದು ಹಳೆ ದೇವಸ್ಥಾನ ಒಂದಿದೆ, ಇದು ಹಳೇದು. ಮುಂದೆ ತೋರಿಸ್ತೀನಿ ಬನ್ನಿ. ಇದು ಹೇಳಿದ್ರು, ಇದು ಹಳೆ ದೇವಸ್ಥಾನ. ಇದು ದೇವಸ್ಥಾನ ವಿಡಿಯೋ ಇಲ್ಲ. ದೇವಸ್ಥಾನ ಪಕ್ಕದಿಂದ ಹೀಗೆ ಪೀಕ್ಗೆ ಹೋಗ್ಬೇಕು. ನೀವು ಬನ್ನಿ ಹೋಗುವ. ಈ ಥರ ದಾರಿ ಸಿಗುತ್ತೆ, ಹೀಗೆ ಹೋಗ್ಬೇಕು. ಹಿಂಗೆ ಹೋಗ್ಬೋದು ಅನ್ಸತ್ತಲ್ಲ, ಹಿಂಗೆ ಹೋಗ್ಬೇಕು. ಮಂದಾರಿನಲ್ಲಿ ನೋಡಿ, ಅದೇ ಪೀಕು. ಝೂಮ್ ಮಾಡಿ ತೋರಿಸ್ತೀನಿ ತಡೀರಿ, ಅಲ್ಲಿ ಜನ ಇದ್ದಾರೆ ನೋಡಿ. ನೋಡಿ ಇದೇ ಪೀಕ್, ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ. ಸೊ ಅದೇ ಪೀಕ್, ಅಲ್ಲಿಗೆ ಹೋಗ್ಬೇಕು. ಬನ್ನಿ. ಈಗ ಹೋಗ್ಬೇಕು ನೋಡಿ. ಕ್ಲೌಡ್ ಬೆಡ್ ಕಾಣಿಸ್ತಾ ಇದೆಯಾ? ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ ಈಗ. ಅಥವಾ ತಿರ್ಗಾ ಫಾರ್ಮ್ ಆಗುತ್ತೆ. ಕ್ಲಿಯರ್ ಅಲ್ಲ ಪುಟ್ಟದು, ಫಾರ್ಮ್ ಆಗುತ್ತೆ ಇವಾಗ. ಅಲ್ಲ, ಕ್ಲಿಯರ್ ಆಗ್ತಾ ಇದೆ. ಆಲ್ಮೋಸ್ಟ್ ಪೀಕ್. ಅದೇ ಪೀಕ್. ಬನ್ನಿ, ನಿಂದೆ ವ್ಯೂ ತುಂಬ ಚೆನ್ನಾಗಿದೆ, ಮುಂದೆ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಕ್ಲೌಡ್ಸ್ ಪಾಸ್ ಆಗ್ತಾ ಇರೋದು ಕಾಣ್ತಾ ಇದೆ ಅನ್ಸುತ್ತೆ. ಕಾಣಿಸ್ತಾ ಇದೆಯಾ? ನೋಡಿ ಅಲ್ಲಿ ಹೋಗ್ಬೇಕು ಪೀಕ್ಗೆ. ಕ್ಲೌಡ್ಸ್ ನೋಡಿ ಹೆಂಗೆ ಪಾಸ್ ಆಗ್ತಾ ಇದೆ ನೋಡಿ. ಕ್ಲೌಡ್ ಬೆಡ್ ಕಾಣಿಸ್ತಾ ಇದೆಯಾ?
ತಡಿ ಝೂಮ್ ಮಾಡಿ ತೋರಿಸ್ತೀನಿ ನೀಟಾಗಿ. ನೋಡಿ ಸೂಪರ್ ಆಗಿದೆ ಅಲ್ಲ. ನೋಡಿ ಇನ್ನೂ ಚಂದ್ರ ಕಾಣ್ತಾ ಇದ್ದಾನೆ. ನೋಡಿ ನೋಡಿ ಕ್ಲೌಡ್ ಬೆಡ್. ವಾವ್, ಅಲ್ಟಿಮೇಟ್ ಗುರು. ನೋಡಿ ಸೂಪರ್ ಆಗಿದೆ. ಈ ಸನ್ರೈಸ್ ಕ್ಲೌಡ್ ಬೆಡ್ ನೋಡ್ರಿ. ವಾವ್ ವಾವ್, ಅಲ್ಟಿಮೇಟ್ ಆಗಿದೆ ನೋಡಿ. ಇನ್ನೂ ಮೇಲೋದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಕಣ. ಆ ಕಡೆ ಹೋದ್ರೆ ಸ್ವಲ್ಪ ಜಲ್ದಿ ಅಲ್ಟಿಮೇಟ್ ಆಗಿದೆ. ಹಾಂ ಅಲ್ಟಿಮೇಟ್. ಕೈವಾರಕ್ಕಿಂತ ಸೂಪರ್ ಆಗಿದೆ. ವಾವ್, ನೋಡು ಅಪ್ಪ. ಹಾಯ್ ವಾವ್, ಫುಲ್ ಬರುತ್ತೆ. ಸೌಂಡ್ ಬಿಡಿ. ಈಗ ನಮಗ ಫಿಶಿನ ಕರ್ಕೊ ಬಂದಿದ್ದೀವಿ. ಕ್ಲಿಯರ್ ಆಗ್ತಾ ಇದೆ. ಇದು ಮತ್ತೆ ಫಾರ್ಮ್ ಆಗುತ್ತೆ ಪುಟ್ಟ. ಓಡಾಡಿ ಸನ್ರೈಸ್ ನೋಡಿ. ಸನ್ರೈಸ್ ಆ್ಯಂಡ್ ಕ್ಲೌಡ್ ಬೆಡ್. ಮುದ್ದ ನೋಡಿ, ಮುದ್ದ. ನಿನ್ನ ನೋಡಿದ್ರೆ ಫಿಶ್ ಡೈ ಹೊಡಿಬೇಕು ಅನ್ಸ್ತಿದೆ. ಆದ್ರೆ ಹೊಡಿಯಕ್ಕೆ ಹೋಗ್ಬೇಡಿ ಅಷ್ಟೇ. ನೋಡ್ರಿ ಕ್ಲೌಡ್ ಬೆಡು. ವಾವ್ ವಾವ್ ವಾವ್. ಕೇವಲ ಬೆಂಗಳೂರಿಂದ ಎಷ್ಟು 60 ಕಿಲೋಮೀಟರ್ ಅಂತ? 60 to 70 ಕಿಲೋಮೀಟರ್. ಕೇವಲ 60ರಿಂದ 70 ಕಿಲೋಮೀಟರ್ಗೆ ನಿಮಗೆ ಈ ದೃಶ್ಯ ನೋಡಕ್ಕೆ ಸಿಗುತ್ತೆ. ಎಲ್ಲೆಲ್ಲೋ ಮೇಘಾಲಯ ಎಲ್ಲ ಹೋಗ್ಬೇಡ್ರಿ, ಮೇಘಾಲಯ ಇಲ್ಲೇ ಇದೆ. ಒಂದಿದು, ಇನ್ನೊಂದು ಕೈವಾರ್ ಬೆಟ್ಟ. ನಮ್ಮ ನಾರಣಿಗ ಫಾಲೋ ಬರುತ್ತೆ, ಬಟ್ ನಮ್ಮ ಚಾರಣಿಗ ಪೇಜ್ ಫಾಲೋ ಮಾಡ್ತಾ ಇದ್ರೆ ಅದರಲ್ಲಿ ಅರುಣ್ ಅಂತ ವಂಡರ್ಲಸ್ಟ್ ಅಂತ ಇದೆ ನೋಡಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್. ಸೊ ಅದನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಈ ಥರ ಕ್ಲೌಡ್ ಬೆಡ್ಸ್ ಇರೋ ಜಾಗಗಳು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಅವ್ರು DM ಮಾಡಿದ್ರೆ ನಿಮ್ಮ ಜೊತೆಗೆ ಕರ್ಕೊಂಡ್ಬರ್ತಾರೆ. ಟ್ರೈ ಮಾಡಿ. ಇದು ನಿಮಗೆ ನನ್ನ ಹಳೆ ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ. ರಂಗಸ್ಥಳ ಅಂತ ಹೋಗಿದ್ವಲ್ಲ, ಅದ್ರ ಡೆಡ್ ಆಪೋಸಿಟಲ್ಲಿ ಇದ್ದೀವಿ ಈಗ. ಓಕೆನಾ? ನೋಡಿ ಈ ಬೆಟ್ಟ, ಇದ್ರ ಮೇಲೆ ಹೋದ್ರೆ ನಿಮಗೆ ಆದಿಯೋಗಿದು ಇದು ಕಾಣುತ್ತೆ, ಏನೋ ಶಿವಂದು ಸ್ಟ್ಯಾಚ್ಯೂ ಕಾಣುತ್ತೆ. ನೋಡಿ ಹೆಂಗಿದೆ ಕ್ಲೌಡ್ ಬೆಡ್. ಈ ಕಡೆ ಎಲ್ಲ ಕ್ಲಿಯರ್ ಆಗ್ಬಿಡ್ತು ನೋಡಿ, ಕ್ಲಿಯರ್ ಆಗ್ಬಿಡ್ತು ಈ ಕಡೆ. ನೋಡಿ ಇನ್ನೂ ದಟ್ಟವಾಗಿ ಆಗ್ತಾನೆ ಇದೆ ಬೆಡ್ಡಿಂಗ್. ನಾನು ಬನ್ನಿ ಈ ಜಾಗಕ್ಕೆ ತುಂಬ ಹತ್ರ ಇದೆ ಬೆಂಗಳೂರಿಂದ. ನಂದಿ ಹಿಲ್ಸ್ ಅಲ್ಲಿ ಇಲ್ಲಿ ಗಾಡೀಲಿ ಹೋಗ್ತೀರಾ. ಬೆಟ್ಟನೂ ತುಂಬ ಚಿಕ್ಕದು. ಸೊ ನೋಡಿದ್ರಲ್ವಾ ಹೇಗಿತ್ತು ಕ್ಲೌಡ್ ಬೆಡ್ ಎಲ್ಲ ಅಂತ. ಕ್ಲೌಡ್ ಬೆಡ್ಡು ಸನ್ರೈಸ್ ಎಲ್ಲ ನೋಡಿದ್ರಿ. ಸೊ
ಸೊ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ತುಂಬ ಚೆನ್ನಾಗಿದೆ ಇದು. ಓಕೆ, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಟ್ರೆಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.